ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇದು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ, ಆಯಿತಾ? ಸಂಡೇ ನನಗೆ ಕೆಲಸ ಇದೆ, ಸೊ ನಾನು ರೆಡಿ ಆಗಿದ್ದೀನಿ ಆಲ್ರೆಡಿ. ಇವಾಗ ಟೈಮ್ ಬಂದು 7:45. ಇವಾಗ ಚಿನ್ಮಯಿ ಮಲ್ಕೊಂಡಿದ್ದಾನೆ. ಅಮ್ಮ ತಿಂಡಿ ಮಾಡ್ತಾಯಿದ್ದೆ. ನಾನು ಮಾಡ್ತಾಯಿಲ್ಲ ಇವತ್ತು ತಿಂಡಿ, ಅಮ್ಮ ಮಾಡ್ತಾಯಿದ್ದೆ. ಅಮ್ಮ ಮನೆ ತವಿತ್ತಲ್ಲ, ಸೊ ನಾನು ಮಾಡ್ತೀನಿ ಹೋಗಮ್ಮ ಅಂತು. ಸೊ ಅಮ್ಮ ತಿಂಡಿ ಮಾಡ್ತೈತೆ. ಇವನ್ನ ಎಬ್ಬರಿಸ್ಬೇಕು ಚಿನ್ಮಯ್ಯನ. ವಿಡಿಯೋ ಅಪ್ಲೋಡ್ ಆಗಿದೆ ನೆನ್ನೆ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ. ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ಹೋಗೊಂದ್ಸತಿ ಚೆಕ್ ಮಾಡಿ. ಅಮ್ಮ ಉಪ್ಪಿಟ್ಟು ಮಾಡ್ತಾಯ್ತಾಯ್ತಾ ಎಲ್ಲ. ಇವಾಗ ಒಂದು ಸ್ವಲ್ಪ ಒಂದು ರೌಂಡ್ ಕಸ ಗುಡಿಸ್ಕೊಂಬಂದ್ರೆ ನಂದು ಇವತ್ತಿನ ಕೆಲಸ ಮುಗಿತೈತೆ. ಅಮ್ಮ ಹೋಗ್ತೈತೆ, ಕೆಲಸ ಮುಗಿತೈತೆ. ತಿಂಡಿ ಮಾಡ್ತೈತೆ ಪಾಪ ಅಮ್ಮನೇನೆ ಇವತ್ತು. ನಾನೇನು ತಿಂಡಿ ಮಾಡ್ತಾಯಿಲ್ಲ, ಅಮ್ಮನೇ ಮಾಡ್ತಾ. ಯಾಕಂದರೆ ಭಾನುವಾರ ಅಲ್ವಾ, ಮನೆ ಇರುತ್ತೆ. ಸೊ ಇವತ್ತು ಟಿಫನ್ ಮಾಡಿಕೊಡ್ತೀನಿ ಅಂತು ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಮಾಡ್ತೈತೆ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಆಗಲೇ ಹೇಳ್ದಂಗೆ ಅಮ್ಮಂದೆ ಇವತ್ತು ಟಿಫನ್ ಕೆಲಸ. ಸೊ ನಾನು ಸ್ವಲ್ಪ ಫ್ರೀ ಆದೆ, ಅಂದರೆ ಇವತ್ತು ಸ್ವಲ್ಪ ಫ್ರೀಯಾಗೇ ಇದ್ದೆ. ಹೇಳ್ಬೇಕಂದ್ರೆ ಎದ್ದಿದ್ದು ಲೇಟ್ ಅಲ್ವಾ, ಸೊ ಹಂಗಾಗಿ ಮಾವಿನ ಹಣ್ಣು ಬೇರೆ ಇತ್ತು. ನನ್ನ ಫ್ರೆಂಡ್ ಬೇರೆ ಮಾವಿನ ಹಣ್ಣು ಕೇಳಿದ್ಲು, ಸೊ ಅವಳಿಗೊಂದೆರಡು ತೊಗೊಂಡು ನಾನು ಟಿಫನ್ ಮಾಡೋಣ ಅಂತ ಬಂದೆ. ಅಮ್ಮನೂ ಇಲ್ಲಿ ಏನೇನೋ ಕೆಲ್ಸಗಳು ಮಾಡ್ಕೊತಾಯಿತ್ತು. ಮನೆ ತವಿದ್ರೆ ನನಗೆಲ್ಲ ಕೆಲಸದಲ್ಲೂ ಶೇರ್ ಮಾಡ್ಕೊಳುತ್ತೆ ಪಾಪ. ಆಲ್ಮೋಸ್ಟ್ ಮಾಡ್ಕೊಳುತ್ತೆ, ಮನೆ ತವಿರ್ತೀನಲ್ಲ ಮಾಡ್ಕೊಂಡ್ರಾಯ್ತು ಅಂತ. ಸೊ ಹಂಗಾಗಿ ಟಿಫನ್ನು ಅಮ್ಮನೇ ಮಾಡಿತ್ತು, ಉಪ್ಪಿಟ್ಟು ಮಾಡಿತ್ತು. ಅಮ್ಮ ಮಾಡೋ ಉಪ್ಪಿಟ್ಟಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಅಮ್ಮ ಉಪ್ಪಿಟ್ಟು ಮಾಡಬೇಕು ಅಂತ ಅಂದರೆ ನಾನು ಮಾಡೋದೇ ಇಲ್ಲ. ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಅಮ್ಮಂಗೆ ಉಪ್ಪಿಟ್ಟು ಮಾಡ್ಕೊಡಮ್ಮ, ಎಲ್ಲ ಹೆಚ್ಕೊಡ್ತೀನಿ, ನಾನು ಮಾಡಲ್ಲ. ಅಮ್ಮ ಮಾಡೋ ಉಪ್ಪಿಟ್ಟೆ ನನಗಿಷ್ಟ. ಸೊ ಹಂಗೆ ಟಿಫನ್ನು ಮಾಡಿಕೊಂಡು ನಾನೇನೇನೋ ಮಾತಾಡ್ತಾಯಿದ್ದೆ ಅಮ್ಮಂತವ. ಏನಂದರೆ ನಮ್ಮಮ್ಮ ಬೆಳಗ್ಗೆನೇ ಬಟ್ಟೆ ನೆನೆಸ್ಬಿಟ್ಟಿತ್ತು, ಆಯಿತಾ? ಪಾಪ ಆಯ್ತಾ ಇರಲಿಲ್ಲ, ಅದಕ್ಕೆ ಬಟ್ಟೆ ಒಗೆಯೋಕ್ಕೆ. ಮನೆ ಇರ್ತೀನಿ ಬಿಡು ಅಂದ್ಬಿಟ್ಟು ಬಟ್ಟೆ ನೆನೆಸ್ತಾ ಇತ್ತು. ನಾನು ಬೈತಾ ಇದ್ದೆ, ಬಂದು ಒಗಿತೀನಿ ಬಿಡು, ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡ ಅಂತೇಳಿ. ಸೊ ನನಗೂ ಟೈಮ್ ಆಯಿತು, ನಾನು ರೆಡಿಯಾಗಿ ಹೊರಟಿದ್ದಾಯಿತು. ನನಗೆ ಕಾಲು ಸ್ವಲ್ಪ ಅಂಗಾಲೆಲ್ಲ ಸ್ವಲ್ಪ ಕಿತ್ತೋದಂಗೆ ಆಗ್ಬಿಟ್ಟಿತ್ತು. ಗೊತ್ತಿಲ್ಲ, ಸೇಫ್ಟಿ ಶೂಗೆ ಆ ಥರ ಆಗ್ತಿದೆಯೋ ಏನೋ ಗೊತ್ತಿಲ್ಲ. ಸೊ ಪಾದ ಹತ್ರ ಎಲ್ಲ ಸ್ವಲ್ಪ ಗಾಯ ಆದಂಗೆ ಆಗ್ಬಿಟ್ಟಿತ್ತು. ಅದನ್ನೇ ನನ್ನ ಅಮ್ಮನಿಗೆ ಹೇಳ್ತಾ ಇದ್ದೆ. ನಮ್ಮಮ್ಮ ಒಂದು ಸ್ವಲ್ಪ ದಿವಸ ಹಾಕೊಂಡು ಹೋಗಬೇಡ ಅಂತ ಹೇಳ್ತಿತ್ತು. ನಾನು ಅದು ನಾರ್ಮಲ್ ಶೂ ಅಲ್ಲ, ಸೇಫ್ಟಿ ಶೂ ಹಾಕ್ಕೊಂಡು ಹೋಗಲೇಬೇಕು ಅಂತ ಹೇಳ್ತಾ ಇದ್ದೆ. ಇದು ನೋಡಿ ನಮ್ಮ ಕಂಪ್ನಿ ಬಂದಲ್ಲ. ಸೊ ಕೆಲಸ ಮುಗಿಸ್ಕೊಂಡು ರಿಟರ್ನ್ ಹಂಗೆ ಬಂದೆ. ಅಂದರೆ ಕೆಲ್ಸಕ್ಕೆ ಹೋಗುವಾಗ ಏನು ವೀಡಿಯೋ ಇರುತ್ತೆ ಅದನ್ನೇ ಅಪ್ಲೋಡ್ ಮಾಡ್ಬೇಕು ನಾನು. ಸೊ ಫೋನೆಲ್ಲ ಅಲೋ ಇರಲ್ಲ ಕಂಪ್ನಿಯೊಳಗೆ. ಸೊ ಹಂಗಾಗಿ ಇವಾಗ ಏನಂದರೆ ನಮ್ಮ ಕಂಪ್ನಿಲಿ ಹೆಲ್ಮೆಟ್ ಕಂಪಲ್ಸರಿ ಮಾಡಿಬಿಟ್ಟವ್ರೆ. ನಾನು ಆಗಲೇ ಲಾಸ್ಟ್ ಟೈಮ್ 2 ಟೈಮ್ಸ್ ನಿಲ್ಲಿಸ್ಬಿಟ್ಟಿದ್ರು, ಹೆಲ್ಮೆಟ್ ಹಾಕೊಂಬಂದಿಲ್ಲ ಮೇಡಮ್ ಅಂತ ಹೇಳಿ. ಸೊ ಹಂಗಾಗಿ ಇವತ್ತು ಹೆಲ್ಮೆಟ್ ಹಾಕ್ಕೊಂಬಿಟ್ಟಿದ್ದೀನಿ. ಅದು ಸೇಫ್ಟಿ ಪರ್ಪಸ್ ಅಲ್ವಾ. ಸೊ ನಾವು ಹಾಕ್ಕೊಳ್ತಾ ಇರಲಿಲ್ಲ, ಅವರು ಇಲ್ಲ ಅಂದ್ಬಿಟ್ಟು ಅವರು ಗೇಟ್ ಹತ್ರನೇ ನಿಲ್ಲಿಸ್ಬಿಡೋರು. ಸೊ ಹಂಗಿಂದ ಬಂದು ಪೆಟ್ರೋಲ್ ಬೇರೆ ಖಾಲಿ ಆಗಿತ್ತು ಗಾಡಿನಲ್ಲಿ. ಸೊ ಹಂಗೆ ಪೆಟ್ರೋಲ್ ಹಾಕಿಸ್ಕೊಂಡು ಮನೆಗೆ ಬಂದೆ. ನನ್ನ ಗುಬ್ಬಿ ಮರಿ ಮಲಗಿತ್ತು. ಮಲಗೋದೊಂಥರ ಆದರೆ ಇವ್ನಿಗೆ ಅರ್ನಿದ್ದೆ ಆಗ್ಬಿಟ್ರೆ ಮಕ್ಕಳು ಎಷ್ಟು ಕೇಳಿಸ್ತಾರೆ ಅಂದರೆ ಅಷ್ಟು ಛೇಡಿಸ್ತಾರೆ. ಇವನು ಅದೇ ಥರನೇ. ಇನ್ನೂ ಒಂದೇನೆಂದರೆ ನನ್ನ ದೊಡ್ಡ ಮಗನೂ ಕಾಲು ಏಟು ಮಾಡ್ಕೊಂಡಿದ್ದ. ನಮ್ಮಪ್ಪ ಬೈಕೊಂಡು ಇದು ಮಾಡ್ತಾಯಿತ್ತು. ಯಾಕಂದರೆ ಇವ್ನು ಕಾಲು ಏಟು ಮಾಡ್ಕೊಳೋದು ಅಷ್ಟೇ ಅಲ್ಲ, ಹೇಳ್ಬೇಕಂದ್ರೆ ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಮಾಡ್ತಾನೆ ಇವನು. ನಮ್ಮ ಅಪ್ಪಂಗೆ ಅದೇ ಸಿಟ್ಟು, ಒಂದಾದ್ಮೇಲೆ ಒಂದು ಸ್ಟಾರ್ಟ್ ಮಾಡ್ಕೊತೀಯ ನೀನು, ಕಾಲು ಏನಾದರೂ ಎಳೆ ಕಾಲುಗಳು ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ ಅನ್ನೋದು ನಮ್ಮಪ್ಪ ಬೈದು ನೀಳ್ತಾ ಇತ್ತು. ಇವ್ನು ನೀಳಿಸ್ಕೊತಾ ಇರಲಿಲ್ಲ. ಆದರೂ ನಮ್ಮಪ್ಪ ಬಿಡಲ್ಲ, ಅದು ಸರಿ ಹೋಗೋವರೆಗೂ ಬಿಡಲೇ ಇಲ್ಲ. ಹೇಳ್ಬೇಕನ್ನೋದು, ನೀನು ಬಾಯಿ ಬಡ್ಕೊಂಡ್ರು ಸರಿ ನಾನು ಬಿಡಲ್ಲ ಅಂತೇಳಿ ಇವನು ಬಡ್ಕೊಳ್ತಾ ಇದ್ದ. ಸಮಾಧಾನ ಎಲ್ಲ ಮಾಡೋಕ್ಕೆ ಪಾಪ ಹಣ್ಣೆಲ್ಲ ಕೊಡ್ತಾ ಇತ್ತು ನಮ್ಮಪ್ಪ. ಸಮಾಧಾನ ಮಾಡಿಬಿಟ್ಟು ಹೋಯ್ತು. ಅದಾದಮೇಲೆ ನಾನು ಮಸೊಪ್ಪಿತ್ತು ಅಂದ್ಬಿಟ್ಟು ಸ್ವಲ್ಪ ಮುದ್ದೆ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿ ನನ್ನ ತಂಗಿನೂ ಬಂದು ಇಲ್ಲ ನಾನು ಪಾಸ್ತಾನು ನೂಡಲ್ಸ್ ಮಾಡ್ತೀನಿ ಅಂತ ಹೇಳಿ ಮಾಡಿದ್ಲು. ಯಾವಾಗಲೂ ಏನು ನಾವು ಮಾಡ್ಕೊಳಲ್ಲ, ಸಮ್ಟೈಮ್ಸ್ ಅಷ್ಟೇನೆ. ಅದನ್ನು ಇದನ್ನು ಸ್ವಲ್ಪ ತಿನ್ಕೊಂಡ್ರು ಮಕ್ಕಳು, ಎಲ್ರೂ. ಯಾವಾಗಲೂ ಏನು ಮಾಡೋಕ್ಕೋಗಲ್ಲ ನೂಡಲ್ಸು ಪಾಸ್ತಾ ಎಲ್ಲ. ನಾನು ಸ್ವಲ್ಪ ಅನ್ನ ಚಟ್ನಿನೂ ಸ್ವಲ್ಪ ಮಾಡಿಕೊಂಡು ಮಶಪ್ ಇತ್ತಲ್ವ,
ಸೊ ಹಂಗೆ ಮಶಪ್ಪು ತಂಗ್ಳದ್ದು ಅದಕ್ಕೆ ಸ್ವಲ್ಪ ಫ್ರೆಶ್ಶಾಗಿ ಚಟ್ನಿ ಮಾಡ್ಕೊಂಡಿದ್ದೆ. ನಾನು ಸ್ವಲ್ಪ ನೂಡಲ್ಸ್ ತಿಂದಿದ್ದೆ, ನನಗೇನು ಊಟ ಬೇಡ ಅನ್ನಿಸ್ತು. ಸೊ ನಾನು ಮಜ್ಜಿಗೆ ಕುಡಿದೆ. ಇವ್ರು ಸ್ವಲ್ಪ ಊಟ ಮಾಡೋರು. ಚಿನ್ಮಯ್ ಒಂದು ತಿಂದ್ರು ಒಂದು ತಿನ್ನಲ್ಲ. ಅವ್ನಿಗೆ ಊಟ ಮಾಡೋದೇ ಇಲ್ಲ ಅವನು ಹೇಳ್ಬೇಕಂದ್ರೆ. ಅದೆಲ್ಲ ಆದಮೇಲೆ ಮಾಮೂಲಿ ನಾನು ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡೆ. ಅಮ್ಮ ಬತ್ತಲೆಗಿಟ್ಟಿತ್ತು ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಎತ್ತಿಟ್ಕೊಂಡು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಬೇಕಾಗಿತ್ತು ತಲೆಗೆ. ಸೊ ಅವೆಲ್ಲ ಮಾಡಿಕೊಂಡೆ. ಇನ್ನೇನು ನಿದ್ದೆ ಬೇರೆ ಪಾಪ ಅಮ್ಮನಿಗೆ, ಯಾಕಂದರೆ ಸಾಕಾಗಿರ್ತಾರಲ್ವ, ಹಾಗಾಗಿ ಇವಾಗ ಚಿನ್ಮಯಿ ಮಲ್ಕೊಳೋ ಜಾಗ ಚೇಂಜ್ ಮಾಡಿದ್ದಾನೆ. ಹಾಗಾಗಿ ಇದು ನೆಕ್ಸ್ಟ್ ಡೇ ದಿನದ ಬ್ಲಾಗ್ ಆಗಿರುತ್ತೆ, ಮಂಡೇ ಬ್ಲಾಗ್ ಆಗಿರುತ್ತೆ. ಅವತ್ತು ಏನು ಅನ್ನೋದು ಗೊತ್ತಿಲ್ಲ, ಕೆಲಸಕ್ಕೆಲ್ಲ ರೆಡಿಯಾಗಿ ಹೊರಟೆ ಇನ್ನೇನು ಗೌರಪುರ ಹೋಗಬೇಕು. ಆವಾಗ ಮನೆಯಿಂದ ಫೋನ್ ಬಂತು, ಯಾರೋ ಎಕ್ಸ್ಪೈರ್ಡ್ ಆಗಿಬಿಟ್ಟವ್ರೆ ಬಾ ಅಂತ ಹೇಳಿ. ಸೊ ಹಂಗಾಗಿ ನಾನು ರಿಟರ್ನ್ ಬಂದಿದ್ದಾಯಿತು, ಕೆಲ್ಸಕ್ಕೆ ರೆಡಿಯಾಗಿ ಹೊರಟಿದ್ದಿದ್ದು ಆಯಿತು. ನನಗೆ ಒಂಥರ ಬೇಜಾರಾಯಿತು. ಸೊ ಏನಪ್ಪ ಹಿಂಗಾಗಿತ್ತು ಅಂತ ಮಳೆಯಲ್ಲಿ ನೆನ್ಕೊಂಡೇ ಬಂದಿದ್ದು. ತುಂಬಾ ಮಳೆ ಅವತ್ತು ಹೇಳ್ಬೇಕಂದ್ರೆ 3 ಗಂಟೆಗೆ ಮಳೆ ಸ್ಟಾರ್ಟ್ ಆಗಿದ್ದು. ಎಷ್ಟೊತ್ತು ಆಲ್ಮೋಸ್ಟ್ 6 ಗಂಟೆ ತನಕ ನಾನು ಅಲ್ಲೇ ನಿಂತಿದ್ದೀನಿ ರಾವಸ್ಪೇಟೆ ಸರೌಂಡಿಂಗಲ್ಲಿ. ಮಳೆ ನಿಲ್ಲೋ ಲಕ್ಷಣವೇ ಇರಲಿಲ್ಲ. ಸೊ ಬಂದ್ಬಿಟ್ಟೆ ನಾನು, ಮಳೆ ಬಂದರೂ ಬರಲಿ ಅಂದ್ಬಿಟ್ಟು. ಯಾಕೆಂದರೆ ಸಂಜೆ ಮಳೆ ನಿಲ್ಲಲ್ಲ ಅಲ್ವಾ. ಸೊ ಹಂಗಾಗಿ ಮಳೆ ನೆನ್ಕೊಬಂದೆ ಅಂತ ಹೇಳ್ಬಿಟ್ಟು ಅಮ್ಮನೂ ನೀರು ಕಾಯಿಸಿತ್ತು, ಸ್ನಾನ ಮಾಡಿ ಚಿಪ್ಸ್ ತಿಂದು ಇವತ್ತಿನ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.